ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಆಗಿರಲಿ ನಿಮ್ಮಿಂದ ದೂರವಾಗಿದ್ದರೆ ಅಥವಾ ನಿಮ್ಮ ಹೆಂಡತಿ ದೂರವಾಗಿದ್ದರೆ, ನಿಮ್ಮ ಗರ್ಲ್ಫ್ರೆಂಡ್ ನಿಮ್ಮ ಜೊತೆ ಜಗಳ ಆಡ್ತಾ ಇದ್ದರೆ ಅವರೇ ಬಂದು ನಿಮ್ಮನ್ನು ಮಾತನಾಡಿಸ್ತಾರೆ. ಮತ್ತು ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದ್ರಿಂದ, ವಿಶೇಷವಾದ ತಂತ್ರವನ್ನು ಮಾಡೋದ್ರಿಂದ ಅವರೇ ಬಂದು ನಿಮಗೆ ಫೋನ್ ಮಾಡ್ತಾರೆ ಮತ್ತು ಮೆಸೇಜ್ ಮಾಡ್ತಾರೆ. ಅವರು ನಿಮ್ಮ ಜೊತೆ ಜಗಳ ಆಡ್ಕೊಂಡಿದ್ರು ಕೂಡ ಅವರು ನಿಮ್ಮ ಜೊತೆ ಬಂದು ಸಂತೋಷವಾಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕೂ ಮೊದಲು ನಿಮ್ಮ ಜೀವನದ ಸಮಸ್ಯೆಗಳಿದ್ದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತಾರೆ. ವೀಕ್ಷಕರೇ ನೋಡಿ, ಇದಕ್ಕೆ ನೀವು ಕೇವಲ ಅಂಗಡಿಯಿಂದ ನೀವು ಕುಂಕುಮವನ್ನು ತರಬೇಕಾಗುತ್ತೆ. ಹೊಸದಾಗಿ ಕುಂಕುಮವನ್ನು ತಂದು ಒಂದು ಮಣ್ಣಿನ ಬಟ್ಟಲಿಗೆ ಹಾಕಬೇಕಾಗುತ್ತೆ ಮತ್ತು 2 ಬೆಳ್ಳುಳ್ಳಿಯನ್ನು ನೀವು ಎಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಗಣಪತಿಯ ಮುಂದೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟವರು ಕೇವಲ ಕೆಲವೇ ದಿನಗಳಲ್ಲಿ ನಿಮ್ಮ ವಶವಾಗ್ತಾರೆ. ನೋಡಿ, ನಾವು ಇದನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ನೀವು ಅವರು ಹಾಕುವಂತಹ ಒಂದು ನೇರ್ ಪಾಲಿಶ್ ಆಗಿರ್ಬೋದು ಅಥವಾ ಅವರು ಒಂದು ಕಣ್ಣಿಗೆ ಕಾಡಿಗೆ ಹಾಕ್ತಾರಲ್ಲ, ಅದನ್ನು ಅಂಗಡಿಯಿಂದ ತರಬೇಕಾಗುತ್ತೆ. ನಂತರ ನೀವು ಏನಪ್ಪ ಮಾಡ್ತೀರ ಅಂದರೆ, ಕುಂಕುಮವನ್ನು ಬಟ್ಟಲಿಗೆ ಹಾಕಿ ನೀವು 2 ಬೆಳ್ಳುಳ್ಳಿ ಇರಲಿ, ನೀವು ಅವರ ಹೆಸರನ್ನು ಬರ್ಕೊಳ್ಬೇಕಾಗುತ್ತೆ. ಹೆಸರು ಅಥವಾ ಇನ್ಶಿಲ್ ಹಾಕೊಳ್ಳಿ, ಎಮ್ ಅಥವಾ ಎನ್ ಅಥವಾ ನೀವು ಯಾರನ್ನ 2 ಬೆಳ್ಳುಳ್ಳಿಗೂ ನೀವು ಇಷ್ಟಪಟ್ಟವರು ಅವ್ರ ಇನ್ಶಿಲು ಮತ್ತು ನೀವು ಇಷ್ಟಪಟ್ಟರು ಇನ್ಶಿಲು, ನಿಮ್ಮ ಇನ್ಶಿಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಆನಂತರ ಏನಪ್ಪ ಮಾಡ್ತೀರ ಅಂದರೆ, ನೀವು 2 ಬೆಳ್ಳುಳ್ಳಿಗಳನ್ನು ನೀವು ಕುಂಕುಮದ ಮೇಲೆ ಇಟ್ಟು ಭಕ್ತಿಯಿಂದ ನೀವು ಮನಸ್ಸಲ್ಲಿ ಬೇಡ್ಕೊಳ್ಬೇಕು. ನಾವು ಇಷ್ಟಪಟ್ಟವರು ನಮಗೆ ಕೇವಲ ದಿನಗಳಲ್ಲಿ ನಮಗೆ ವಶವಾಗಲಿ, ನಿಮ್ಮ ಜೊತೆ ಬಂದು ಸಂತೋಷವಾಗಿರಬೇಕು ಅಂತ ನೀವು ಭಕ್ತಿಯಿಂದ ಬೇಡ್ಕೊಂಡು ಇದನ್ನು ತಗೊಂಡು ಏನಪ್ಪ ಮಾಡಬೇಕು ಅಂದರೆ, ನೀವು ಅವರು ಓಡಾಡುವ ಜಾಗದಲ್ಲಿ ಹೋಗಿ ಇಟ್ಟು ಬರಬೇಕಾಗುತ್ತೆ. ಬಂದ್ಬಿಟ್ಟು ನೀವು ಸ್ನಾನ ಮಾಡಿ ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ಕೆಲವೇ ದಿನಗಳಲ್ಲಿ ಅವರು ನಿಮ್ಮ ಕೈ ವಶವಾಗ್ತಾರೆ. ವೀಕ್ಷಕರೇ ನೋಡಿ, ಈ ಒಂದು ತಂತ್ರವನ್ನು ನೀವು ವಿಶೇಷವಾಗಿ ಅಮಾವಾಸ್ಯೆ ಅಥವಾ ಮಂಗಳವಾರದ ದಿನ ಮಾಡಿದ್ರೆ ತುಂಬಾ ಶುಭವಾಗುತ್ತೆ ಅಂತ ನೀವು ಇಷ್ಟಪಟ್ಟವರು ನಿಮ್ಮನ್ನು ಅವರೇ ಬಂದು ಸೇರಿಕೊಳ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟವರು ಯಾರೇ ಆಗಿರಲಿ, ನಿಮ್ಮ ಜೊತೆ ಅವರು ಜಗಳ ಆಡ್ಕೊಂಡ್ರೆ ಅಥವಾ ಮಾತಾಡಿಸ್ತಿಲ್ಲ ಅಂದರೆ ಅವರೇ ಬಂದು ನಿಮ್ಮನ್ನು ಮಾತನಾಡಿಸ್ತಾರೆ. ನಿಮಗೆ ಯಾವುದೇ ದೊಡ್ಡ ಜಗಳ ಆಗಿದ್ರೂ ಕೂಡ ಅವರೇ ಬಂದು ನಿಮ್ಮ ಒಂದು ಕೈವಶವಾಗ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ವಶೀಕರಣ ತಂತ್ರ ನಿಮಗೇನಾದರೂ ಉಪಯೋಗ ಆಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾರೆ.